ಅಫ್ಕೋರ್ಸ್ ಇಲ್ಲಿ ನೋಡಿ, ಮಿಂಟಲ್ಲಿ ಒಂದು ಹೊಸ ಸರ್ವೆ ಬಂದಿದೆ, ಗ್ಲೋಬಲ್ ಟೆಕ್ ಮಾರ್ಕೆಟ್ ಟಾಪ್ ಟ್ಯಾಲೆಂಟ್ ಅಂತೇಳಿ ಕೊಲಿಯರ್ಸ್ ಅವರು ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್, ನ್ಯೂ ರ್ಯಾಂಕಿಂಗ್ ಪುಟ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ ಟಾಪ್ 10 cities. ಅಶೋಕ್, ನ್ಯೂ ರ್ಯಾಂಕಿಂಗ್ ಪುಟ್ಸ್ ಬ್ಯಾಂಗ್ಳೂರ್ ಅಮಾಂಗ್ ದಿ ವರ್ಲ್ಡ್ಸ್ ಟಾಪ್ 10 ಟೆಕ್ ಹಬ್. ನಮ್ಮ ಬೆಂಗಳೂರು, ಸ್ಯಾನ್ ಫ್ರಾನ್ಸಿಸ್ಕೋ ಫಸ್ಟ್, ಲಂಡನ್ ಸೆಕೆಂಡು, ಸ್ಯಾಟಲೈಟ್ USL 3, ನ್ಯೂಯಾರ್ಕ್ 4, ಬೀಜಿಂಗ್ 5, ಬೆಂಗಳೂರು 6. ಟೈಮ್ಸ್ ಆಫ್ ಇಂಡಿಯಾಲೂ ಇದೆ. ಟೈಮ್ಸ್ ಆಫ್ ಇಂಡಿಯಾಲಿ ಬರೀ ನಮ್ಮಿಬ್ಬರಿಗೂ ಕಂಪೇರ್ ಮಾಡಿದ್ದಾರೆ. ಆದ್ರೆ ಇವತ್ತು ಬೇರೆ ಇದೆಯಲ್ಲ, ಇದು 26ಕ್ಕೋ 27ಕ್ಕೋ ಹೈದರಾಬಾದ್ ಅಲ್ಲಿ ಇದ್ದಾರೆ. ನಿಮಗೆ ಕೊಡ್ತೀನಿ. I will give that. I will send that report to you. So Hyderabad is in 26th position. ಇನ್ನ ಕೆಳಗಡೆ ಇದೆ. ಸೊ ಹಂಗೆ ನಾನು ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಕ್ಕೆ ನನಗೇನು ಇಷ್ಟನೂ ಇಲ್ಲ, ಅವಶ್ಯಕತೆ ಇಲ್ಲ. ನಮಗೂ ಹೈದರಾಬಾದ್ ಜೊತೆ ಕಂಪೇರ್ ಆಗೋದು ನಮ್ಗೇನು ಇಷ್ಟ ಇಲ್ಲ ಸರ್. ಈ ದೇಶದಲ್ಲಿ ನಮ್ದೇನ್ ರಿಕ್ವೆಸ್ಟ್ ಗೊತ್ತೆ ಸರ್, ಭಾರತದಲ್ಲಿ ಬೆಂಗಳೂರಿಗೆ ಹೋಲಿಕೆ ಮಾಡುವಂತ ಯಾವ ನಗರನೂ ಇಲ್ಲ, ನಾನು ಒಪ್ಕೊಳ್ತೀನಿ ಸರ್. ಆದರೆ ಕೆಲವು ಸೌಕರ್ಯದಲ್ಲಿ, ಕೆಲವು ವ್ಯವಸ್ಥೆ, ಲಿವೇಬಲ್ ನಲ್ಲಿ, ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಸರ್, ಕಾಸ್ಟ್ ಆಫ್ ಲಿವಿಂಗ್ ನೀವೇನಾದ್ರು ತೊಗೊಂಡ್ರೆ ಪ್ರಾಕ್ಟಿಕಲಿ 50% ಕಾಸ್ಟ್ ಆಫ್ ಬೆಂಗಳೂರಿನಲ್ಲಿದೆ ಸರ್. 50% ನಮ್ಮ ಕಂಪೇರ್ ಮಾಡಿದಾಗ 50% ಕಾಸ್ಟ್ ಆಫ್ ಲಿವಿಂಗ್ ನಲ್ಲಿ ಅಲ್ಲಿದೆ. ಕೆಲವು ಸೌಕರ್ಯಗಳಲ್ಲಿ ಅಲ್ಲಿ ಚೆನ್ನಾಗಿದೆ, ಬಟ್ ಆ ಕಾಸ್ಮೋಪಾಲಿಟನ್ ನೇಚರು ಅಥವಾ ನಮ್ಮ ಅಡ್ವಾನ್ಸ್ಮೆಂಟ್, ನಾವು ಟೆಕ್ನಾಲಜಿನಲ್ಲಿ ನಮ್ಮ ಟ್ಯಾಲೆಂಟ್ಗಳು, ನಮ್ಮಲ್ಲಿರುವಂಥ ಟ್ಯಾಲೆಂಟು ಈ ಭಾರತದಲ್ಲಿ ಇನ್ಯಾವ ಭಾಗದಲ್ಲೂ ಸಿಗೋಲ್ಲ, ಆ ರೀತಿ ಇದೆ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಇನ್ನೂ ಚೆನ್ನಾಗಿ ಬೆಳೆಸ್ಕೋಬೇಕಂದ್ರೆ ನಮ್ಮ ಪ್ರಯತ್ನಗಳು ಏನಿದೆ ಸರ್ಕಾರದ್ದು, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್, ಒಂದೇ ನಿಮಿಷ ಸರ್, ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಪಾತ್ರ ಬಹಳ ಕಮ್ಮಿನೇ ಸರ್. ಇದೆಲ್ಲ ಒಂದು ಕಡೆ ಏನೋ ಭೂಮಿ ಪುಣ್ಯನೋ, ನಾಡಪ್ರಭು ಕೆಂಪೇಗೌಡರು ಮಾಡಿರುವಂಥ ಪುಣ್ಯ ಕಾರ್ಯನೋ ನಮ್ಮ ಬೆಂಗಳೂರು ನಗರಕ್ಕೆ ಅದೃಷ್ಟ ಒಲ್ದು ಬಂದಿದೆ. ಆದರೆ ಸರ್ಕಾರ ಯಾವ ಮಟ್ಟದಲ್ಲಿ, ನೀವು ಹೇಳ್ದಾಗೆ ಎಲ್ಲ ಸರ್ಕಾರನೂ ಹೇಳ್ಬೇಕು ಅಂದ್ರೆ ಬೆಂಗಳೂರಿನ ಎಲ್ಲ ಸರ್ಕಾರನೂ ಕಡೆಗಣಿಸಿರುವಂಥದ್ದು ಇದೆ. ಎಲ್ಲ ಸರ್ಕಾರಗಳೂ ಅದು ಬಂದಾಗೆಲ್ಲನೂ ಇಲ್ಲಿಂದ ಪಡ್ಕೊಂಡು ಹೋಗ್ತಾರೆ ಹೊರತು ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಏನೋ ನಮ್ಮ ಪ್ರತಿಪಕ್ಷ ನಾಯಕರು ಈ ಸಲ ಮತ್ತು ಸಭಾಧ್ಯಕ್ಷರನ್ನು ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಾಗಿದೆ. ಎಲ್ಲ ಒಂದು ಕಡೆ ಈ ಸರ್ಕಾರದಲ್ಲಿ, ಈ ಅವಧಿನಲ್ಲಿ, ಈ ಸದನದಲ್ಲೇ ಹೆಚ್ಚು ಬೆಂಗಳೂರು ಚರ್ಚೆ ಬರ್ತಿರೋದು. ಇಲ್ಲದ್ರೆ ಸಾಮಾನ್ಯವಾಗಿ ಬೆಂಗಳೂರು ಚರ್ಚೆಗೆ ಬರಲ್ಲ, ಎಲ್ಲರೂ ಬೆಂಗಳೂರನ್ನ ಬಳಕೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಹೊರತು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡೋಂಥದ್ದು ಆಗ್ತಿಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೀವಂತ ಪವರ್ಫುಲ್ ಇದ್ದೀರಾ, ನಿಮ್ಮ ಕೈನಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಮಸ್ಯೆಗಳನ್ನು ಹೆಚ್ಚಾಗೋದು ಬೇಡ, ನಿಮ್ಮ ಕಾಲದಲ್ಲಿ ಕಮ್ಮಿ ಆಗಲಿ ಅನ್ನೋದು ನಮ್ಮ ಒತ್ತಾಯ. ಗುಡ್ ಫೆಸಿಲಿಟೇಟರ್, ನಿಮ್ಮ ಅನುಭವ ನೀವೇನು ಹೇಳಿದ್ರಲ್ಲ ಸರ್, ನಿಮ್ಮಷ್ಟು ಅನುಭವ ನಮಗೂ ಸಿಕ್ಕಿರಲಿಲ್ಲ. ನೀವು UD ಮಿನಿಸ್ಟರ್ ಮೊದಲು ಕೆಲಸ ಮಾಡಿದ್ದೀರಾ, UD ಮಿನಿಸ್ಟರ್ ಅನುಭವ ತಗೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಇಲಾಖೆನಲ್ಲೂ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳು ಇವತ್ತು ಉಪಯೋಗ ಆಗಲಿ ಅಂತ, ಉಪಯೋಗ ಆಗಿ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣುವಂಥದ್ದಾಗಲಿ ಅನ್ನೋದು ನಮ್ಮ ಒತ್ತಾಯ ಅಷ್ಟೇ ಸರ್. ಸರ್ಕಾರದ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಅವ್ರು, ಬಹಳ ಕಮ್ಮಿ ಅಂತ ಹೇಳ್ತಾರೆ. ಬೆಂಗಳೂರು ಇತಿಹಾಸ ಹೇಳ್ಕೊಂಡಾಗ ಒಂದೇ ನಿಮಿಷ ಹೇಳ್ಬಿಡ್ತೀವಿ. ಒಂದು ಪಾಯಿಂಟ್ಗೆ ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಅವ್ರು ಅಶ್ವಥ್, ಈಗ ಅವ್ರು ಹೇಳಿದ್ದೆ ಕೇಳ್ತಾ ಇದ್ದೀನಿ. ನಾವು ಅವ್ರು ಕೇಳಿಲ್ಲ, ದಿನೇಶ್ ಗುಂಡೂರಾವ್ ಕೇಳಿಲ್ಲ, ನಾವು DCM ಅವ್ರನ್ನ ಕೇಳಿದ್ದು. DCM ಅವ್ರು ಕೇಳಿ ಸರ್ಕಾರದ ಪಾತ್ರ ಅಂತ ಹೇಳಿದ್ರು ಏನ್ ಬಹಳ ಕಮ್ಮಿ ಅಂತ. ITI, BEML, BHEL ಇಂತ ಎಲ್ಲ ದೊಡ್ಡ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಬಂತು. ಅದು ಎಲ್ಲಿಂದ ಬಂತು? ಒಂದ್ ನಿಮಿಷ, ಮಹಾರಾಜರ ಕಾಲದಿಂದ ಸ್ಟಾರ್ಟ್ ಆಗಿದ್ದಾವೆ. ಆಯ್ತು, ಮಹಾರಾಜರ ಕಾಲ, ಅದು ಸರ್ಕಾರನೇ. ಸರ್ಕಾರಗಳು ಮತ್ತೆ ನಮ್ಮ ಸ್ವತಂತ್ರ ಬಂದ ನಂತರ ಅನೇಕ ಇಂತ ದೊಡ್ಡ ದೊಡ್ಡ PSUಗಳು ಬಂದಾಗ ಬೆಂಗಳೂರು ವಿಶೇಷವಾದಂತಹ ಒಂದು ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರೈವೇಟ್ ಎಜುಕೇಶನ್ಗೆ ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಬಂದಾಗ ಇಡೀ ದೇಶದ ಜನ ಇಲ್ಲಿಗೆ ಬರೋಕ್ಕೆ ಶುರು ಆದರು. ಅದೇ IT ಬೂಮ್ಗೆ ಕಾರಣ ಆಯಿತು. ಸೊ ಸರ್ಕಾರಗಳ ಪಾತ್ರ ಇಲ್ಲ ಅಂತ ಹೇಳ್ಬೇಡಿ, ಸರ್ಕಾರ ಖಂಡಿತವಾಗಿಯೂ ದೊಡ್ಡ ಪಾತ್ರ ವಹಿಸಿದೆ. ಇಲ್ಲಿ ಜನರು ಕೂಡ ಕೈ ಜೋಡಿಸಿದ್ದಾರೆ. ದಿನೇಶ್ ಅವರೇ, ಬಹಳ ಕಮ್ಮಿ ಅಷ್ಟಕ್ಕೆ. ಇನ್ನೇನಲ್ಲ, ನಿಮ್ ತಂದೆಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ನಿಮ್ ತಂದೆಯವರು ಮಾಡಿದ ಕೆಲಸ ನೀವು 10% ಮಾಡ್ತಿಲ್ಲ. ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ಲೇ ಇಲ್ಲ. ನಿಮ್ ತಂದೆಯವ್ರಿಗೆ ಮಾಡಿದ್ರೆ ಗೊತ್ತಿಲ್ಲ, ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ. ಸಾಧಾರಣ ತಂದೆ ಕಾಲಕ್ಕೆಲ್ಲ ಹೋಗೋದ್ ಬೇಡ, ಅದಕ್ಕೆ ಈ ಕಾಲಕ್ಕೆ ನೀವೇನ್ ಮಾಡಿದೀರಾ ಮಂತ್ರಿಯಾಗಿ, ನಾನೇನ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನ್ ಸಾಧನೆ ಮಾಡಿದ್ರಿ ಮಂತ್ರಿಯಾಗಿ ನನಗೇನು ಗೊತ್ತಿಲ್ಲ. ಆಯ್ತು, ಅಕ್ಸೆಪ್ಟೆಡ್. ಒಂದೇ ನಿಮಿಷ,
ನೀವು ಯಾಕೆ ಹೈದರಾಬಾದ್ ಬಗ್ಗೆ ಕಾಮೆಂಟ್ ಮಾಡಬೇಕು ಅನ್ನೋದು, ನೀವು ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಡೆಪ್ಟಿ CM ಆಗಿದ್ದೀರಾ. ಯಾಕೆ ನಾವು ಹೇಳೋದು ಪವರ್ಫುಲ್ ಬಂತ? ಅವ್ರು ಆಲ್ರೆಡಿ ಫುಲ್ ಆಗೋಗಿದೆ, ಅವರು ಫುಲ್ ಆಗಿದೆ. ಸ್ವಲ್ಪ ಉಕ್ಕಬೇಕಷ್ಟೇ, ಉಕ್ಕಿದ್ರೆ ಹಾಲು ಉಕ್ಕಿದ್ರೆ ಆಚೆ ಬರ್ತೈತೆ, ಅದು ಬತ್ತನೇ ಇಲ್ಲ ಆಚೆ, ಅಲ್ಲೇ ನಿಂತು ಹೋಗೈತೆ, ಅದಕ್ಕೆ ಅಲ್ಲೇ ನಿಂತಿದ್ದಾರೆ ಅವರಷ್ಟೇ. ಅದಕ್ಕೆ ನಾನಲ್ಲ ನೋಡಿ, ಇವತ್ತು ಬಂದಿದೆ ಬೆಂಗಳೂರು ವರ್ಸಸ್ ಹೈದರಾಬಾದ್ ಅಂತ ಬಂದಿದೆ, ಪತ್ರಿಕೆ ಟೈಮ್ಸ್ ಅಲ್ಲಿ ಬಂದಿದೆ. ಬೆಂಗಳೂರು ವರ್ಸಸ್ ಹೈದರಾಬಾದ್, ಹೂ ವಿನ್ಸ್ ದ ಬ್ಯಾಟಲ್ ಆಫ್ ದ ಬೂಮ್ ಟೌನ್. ಇಷ್ಟು ದೊಡ್ಡದ ಬಂದಿದೆ, ಹೆಡ್ಲೈನ್ ಬಂದಿದೆ. ಡೆಕ್ಕನ್ ಹೆರಾಲ್ಡ್ ಬಂದಿದೆ, ಎಲ್ಲ ಪತ್ರಿಕೆಯನ್ನು ಬರೆದಿದೆ. ಅದರಲ್ಲಿ ಬಹಳಷ್ಟು ಬರೆದಿದ್ದಾರೆ. ಹೈದರಾಬಾದ್ ಸಿ ಓನ್ಲಿ ಆಫ್ ದಿ ಡಿಮ್ಯಾಂಡ್, ಬೆಂಗಳೂರು ಆಸ್ ಫಾರ್ ದ ಟಾಪ್ IT ರೋಲ್, ಈ ಥರದ್ದೆಲ್ಲ ಬಂದಿದೆ. ಏನು ಪ್ಲಸ್ಸು ಮೈನಸ್ ಎಲ್ಲ ಬಂದಿದೆ. ನೀವು ನಾನು ಕಾಮೆಂಟ್ ಮಾಡಲ್ಲ ಅಂತ ಹೇಳಿದ್ರೆ, ಒಂದೇ ನಿಮಿಷ ನೀವೆಲ್ಲೋ ಅವ್ರ ಪರವಾಗಿದ್ದೀರಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೈದರಾಬಾದ್ ಪರ ಇದ್ದೀರಾ, ನಿಮ್ಮ ಫ್ರೆಂಡು INDA ರೇವಂತ್ ರೆಡ್ಡಿ, ಈ ಥರದ್ದೆಲ್ಲ ಹೋಗ್ತೈತೆ ನೋಡಿ. ಫಸ್ಟ್ ನಾವು ಕರ್ನಾಟಕ, ಆಮೇಲೆ ಏನೇ ಫ್ರೆಂಡ್ಶಿಪ್ ಇದ್ರು ಆಮೇಲೆ. ಸೊ ಬೆಂಗಳೂರಿನ ಮರ್ಯಾದೆ ಪ್ರಶ್ನೆ ಇದು, ನೀವು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಂದು. ಇದು ಇಂಪಾರ್ಟೆಂಟು. ಅದಕ್ಕೆ ನೀವು ಬೆಂಗಳೂರನ್ನ ಓನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಜನಕ್ಕೆ ಏನು ಹೋಗ್ತದೆ ಮೆಸೇಜು? ಹೈದರಾಬಾದ್ ಜನಕ್ಕೆ, ಬೆಂಗಳೂರು ಜನಕ್ಕೆ ಏನು ಮೆಸೇಜ್ ಹೋಗ್ತದೆ? ಈಗ ಅಶ್ವಥ್ ನಾರಾಯಣ್ ಅವರು ಹೇಳಿದ್ರು, ನಮ್ಮ ಸಿಟಿನ ಬೀಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನೀವು ಪ್ರೈಮ್ ಮಿನಿಸ್ಟರ್ನೆಲ್ಲ ಕೋಟ್ ಮಾಡಿದ್ರೆ, ಎಲ್ಲ ಪ್ರೈಮ್ ಮಿನಿಸ್ಟ್ರು ಎಲ್ಲರೂ ಕೂಡ, ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಓಕೆ ಅಂದಮೇಲೆ DK ಶಿವಕುಮಾರ್ ಯಾಕೆ ಪ್ರಶ್ನೆ ಬರಬೇಕು? ವೈ? ಪವರ್ಫುಲ್ ಸಿಟಿ ಆಗ್ಲಿಲ್ಲ, ಪವರ್ಫುಲ್ ಪರ್ಸನ್ ಇತ್ತು ಅಂತ ಇರ್ಬೋದು. ಅಶ್ವಥ್ ಕ್ಲಿಯರ್ ಆಗಿ ಹೇಳಿದ್ರು, ಈ ಬೆಂಗಳೂರಿನ ನಾವ್ಯಾರು ಉಪಾಧ್ಯಕ್ಷರೇ, ನಾವ್ಯಾರನ್ನು ಬಿಲ್ಡ್ ಮಾಡಿದ್ದಲ್ಲ ಇದು. ನಾವ್ಯಾರನ್ನು ನ್ಯಾಚುರಲ್ ಆಗಿರೋ ಸಿಟಿ ಇದು. ಸರ್ಕಾರದ ಹಣ, ಅನುದಾನಗಳು 65% ನಾವು ಕೊಡ್ತೀವಿ ಟ್ಯಾಕ್ಸು. ಅದು ನಮ್ಮ ತೆರಿಗೆ, ನಮ್ಮ ಹಕ್ಕು. ಇಲ್ಲೇನು ಇಲ್ಲ, ಹಕ್ಕೂ ಇಲ್ಲ, ಪಕ್ಕನೂ ಇಲ್ಲ, ಏನೂ ಇಲ್ಲ. ಅದು ಬೇರೆ ಪ್ರಶ್ನೆ, ಅದು ಡಿಬೇಟ್ ಮಾಡೋಣ. ಆದರೆ ಇಲ್ಲಿ ಬೆಂಗಳೂರು ನ್ಯಾಚುರಲ್ ಆಗಿ ಬಂದಿದೆ. ಇಲ್ಲಿರುವಂತ ವಾತಾವರಣ, ಇಲ್ಲಿರುವಂತ ಫೆಸಿಲಿಟಿ ಇಲ್ಲಲ್ಲ. ಅದರಿಂದ ನೀವು ಓನ್ ಮಾಡ್ಕೊಂಡಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಟು ದ ಪೀಪಲ್ ಆಫ್ ಬೆಂಗಳೂರು. ನಾನು ನಮ್ಮ MLAs ಏನ್ ಹೇಳ್ತೀರಿ ಗೊತ್ತಾ? ಬೇರೆ MLAsಗೆಲ್ಲ ಬೇಕಾದಷ್ಟು ಮೀಟಿಂಗ್ಸ್ ಅಲ್ಲಿ ನಾನೆಲ್ಲೋ ಬೇರೆಯಿಂದ ಬಂದಿದ್ದೀನಿ ಅಂತ ನೀವು ಯಾರು ಅನ್ಕೊಳಕ್ ಹೋಗ್ಬಿಡಿ. ಬೆಂಗಳೂರು ಕರ್ನಾಟಕ ರಾಜ್ಯದ ಹೃದಯ ಇದ್ದಂಗೆ. ಈ ಹೃದಯ ನೀವು ಎಲ್ಲ ಜವಾಬ್ದಾರಿ. ಬೆಂಗಳೂರಿಗೆ ನೀವೆಲ್ಲ ಪಾಲ್ದಾರರು. ನೀವು ಇಲ್ಲಿ ಅದೆಲ್ಲ ನೀವು ಅದನ್ನ ಬಿಡಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ಒಂದು ರಿಪೋರ್ಟ್ ಬಗ್ಗೆ ಕೇಳಿದ್ರಿ. ಈಗ Bangalore ranks 6th in the global market tech city in talent acquisition, labor induction in Asia Pacific region, top tech market in Asia, India top office space market in 2025, 4.8 million square feet, 1 million plus tech professionals, Asia Pacific tech city ಅಂತ ಬಂದು ಕೊನೆಗೆ ಇದು ನಮ್ಮ ಹೈದರಾಬಾದು ಈಗ 24ನೇ ಪ್ಲೇಸಲ್ಲಿ ಇದೆ. ಬ್ಯಾಂಗ್ಳೂರು 6ನೇ ಪ್ಲೇಸಲ್ಲಿ ಇದೆ. ದಿಸ್ ಇಸ್ ವೆರಿ ಕ್ಲಿಯರ್ ಟು ಹೈದರಾಬಾದ್. ನಾ ಸುಮ್ಮನೆ ಯಾಕೆ ಅದನ್ನ ಮಾತಾಡಿ ನಾನೇನು ಇದು ನಾನು ಇಲ್ಲಿ ಹುಟ್ಟಿಲ್ದೇ ಇರ್ಬೋದು. ಐ ಆಮ್ ನಾಟ್ ಬಾರ್ನ್ ಇನ್ ಬ್ಯಾಂಗ್ಳೂರ್. ನಾನು ಕನಕಪುರದಲ್ಲಿ ಹುಟ್ಟವ್ ನಾನು. ಆದರೆ ಕನಕಪುರನೂ ಬೆಂಗಳೂರು ಜಿಲ್ಲೆ ಇದೆ. ಇಲ್ಲಿಂದ 40 ಕಿಲೋಮೀಟರ್ 45 ಕಿಲೋಮೀಟರ್ ಇದೆ. ಆರನೇ ವಯಸ್ಸಿಗೆ ಬೆಂಗಳೂರು ಬಂದು NPS ಸೇರ್ಕೊಂಡ ನಾನು. ಅಲ್ಲಿಂದ ಇಲ್ಲಿವರೆಗೂ ನಾನು ಬಿಟ್ಟೋಗಿಲ್ಲ. ಬರೀ ಎಲೆಕ್ಷನ್ ಮಾತ್ರ ಹೋಗ್ತೀನಿ, ಎಲೆಕ್ಷನ್ ಬರ್ತದೆ. ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಐ ವಾಂಟ್ ಟು ಕಾಂಟ್ ಸಮಥಿಂಗ್ ಟು ಬ್ಯಾಂಗ್ಳೂರ್. ನಾನು ಪರ್ಮನೆಂಟ್ ಇರೋಕ್ಕಾಗಲ್ಲ. ನಾನು ಇನ್ನೊಂದು 10-15 ವರ್ಷ ಪಾಲಿಟಿಕ್ಸ್ ಮಾಡ್ಬೋದಷ್ಟೇ. ಈಗ ಆಲ್ರೆಡಿ 63, 64 ಅಲ್ಲಿ ಇದ್ದೀನಿ. 64 ಹೆಜ್ಜೆ ಆಗ್ತಾ ಇದ್ದೀನಿ. ಇನ್ನೊಂದು 10-15 ವರ್ಷಕ್ಕೆ ನಾವು ರಾಜಕಾರಣ ಇಲ್ಲ. 17 ವರ್ಷ, 18 ವರ್ಷ, 20 ವರ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.